ನಮಸ್ಕಾರ ಎಲ್ಲರಿಗೂ ಆಹಾರ ವೈನಿ ಚಾನಲ್ಗೆ ಸ್ವಾಗತ. ತುಂಬ ಕ್ವಿಕ್ ಈಸಿಯಾಗಿ ಸಮ್ಮರ್ ಸ್ಪೆಷಲ್ ಫ್ರೂಟ್ ಕಸ್ಟರ್ಡ್ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ನೋಡೋದಕ್ಕೆ ಮೊದಲು ಪ್ಲೀಸ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅರ್ಧ ಲೀಟರ್ ಹಾಲು ಕುದಿಯಲು ಬಿಡಬೇಕು, ಗ್ಯಾಸ್ ಮೇಲೆ ಇಟ್ಟು ಚೆನ್ನಾಗಿ ಕುದಿಯಲು ಬಿಟ್ಟು 3 ಟೇಬಲ್ ಸ್ಪೂನಿನಷ್ಟು ಕಸ್ಟರ್ಡ್ ಪೌಡ್ರ್. ಇದು ಸ್ಟ್ರಾಬೆರಿ ಫ್ಲೇವರ್, ನಿಮ್ಗೆ ಯಾವ ಫ್ಲೇವರ್ ಬೇಕೋ ಆ ಫ್ಲೇವರ್ ಹಾಕ್ಕೋಬೋದು. ಇದು ಗಂಟು ಇಲ್ಲದ ಹಾಗೆ ಮಿಕ್ಸ್ ಮಾಡಿ ಇಟ್ಟುಕೊಳ್ಳಿ. ಹಾಗೆ ಹಾಲಿಗೆ ನಿಮಗೆ ಸಕ್ಕರೆ ಬೇಕೋ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನಂದರೆ ಒಂದು ಸಾಂಬಾರು ಸ್ಪೂನಿನಿಂದ ಒಂದು ಮುಕ್ಕಾಲು ಸ್ಪೂನಿನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ನಿಮಗೆ ಕಮ್ಮಿ ಅನಿಸಿದ್ರೆ ಜಾಸ್ತಿ ಮಾಡ್ಕೋಬೋದು ಅಥವಾ ಕಮ್ಮಿನೂ ಮಾಡ್ಕೋಬೋದು. ಇವಾಗ ಮಿಕ್ಸ್ ಮಾಡಿಟ್ಟುಕೊಂಡ ಫ್ರೂಟ್ಸ್ ಕಸ್ಟರ್ಡನ್ನು ಹಾಕ್ಕೊಳ್ಳಿ. ಕಸ್ಟರ್ಡ್ ಪೌಡ್ರನ್ನು ಮಿಕ್ಸ್ ಮಾಡಿಟ್ಟಿರ್ತೀವಲ್ಲ ಅದನ್ನು ಹಾಕ್ಕೊಳ್ಳಿ. ನೋಡಿ, ಇದು ಚೆನ್ನಾಗಿ ಕುದೀತಿರುತ್ತೆ. ಇವಾಗ ಮಿಲ್ಕ್ ಮೇಡ್ 3ರಿಂದ 4 ಟೇಬಲ್ ಸ್ಪೂನ್ ಮಿಲ್ಕ್ ಮೇಡನ್ನು ಹಾಕ್ಕೊಳ್ಳಿ. ಅಂದರೆ ಥಿಕ್ನೆಸ್ಸು ಹಾಗೂ ಟೇಸ್ಟು ಫ್ಲೇವರು ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಹಾಗೆ ಟೇಸ್ಟಿ ಕೂಡ ಆಗಿರುತ್ತೆ. ಸಮ್ಮರಲ್ಲಿ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಈ ಸಮ್ಮರಲ್ಲಿ ಎಲ್ಲರಿಗೂ ಇಷ್ಟ ಆಗುವಂಥ ಫ್ರೂಟ್ ಕಸ್ಟರ್ಡ್ ಈ ಥರದಲ್ಲಿ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಕುದಿಯಲು ಬಿಡಿ. ಥಿಕ್ನೆಸ್ ನಿಮ್ಗೆ ಎಷ್ಟು ಥಿಕ್ನೆಸ್ ಬೇಕೋ ಅಷ್ಟು ಇಟ್ಕೊಳ್ಳಿ. ಫ್ರೂಟ್ಸ್ ನಿಮ್ಗೆ ಏನೇನು ಬೇಕೆಲ್ಲ ಹಾಕ್ಕೋಬೋದು. ಮ್ಯಾಂಗೋ, ಆ್ಯಪಲ್, ದ್ರಾಕ್ಷಿ ಹಾಗೂ ಬನಾನಾ ಹಾಗೂ ದಾಳಂಬ್ರೆ ಹಣ್ಣು. ಹಾಗೆ ಈ ಮಿಲ್ಕನ್ನು ಒಂದು 4 ಗಂಟೆ ಫ್ರಿಜ್ಜಲ್ಲಿಟ್ಟು ಆಮೇಲೆ ಆರಿದ್ಮೇಲೆ ತಣ್ಣಗಾದ್ಮೇಲೆ ಮ್ಯಾಂಗೋ, ಆ್ಯಪಲ್ ಹಾಗೂ ದ್ರಾಕ್ಷಿ, ಗ್ರೇಪ್ಸ್ ಹಾಗೂ ದಾಳಂಬ್ರೆ ಬೀಜ ಹಾಗೂ ಬನಾನಾ, ನಿಮ್ಗೆ ಬೇಕಂದರೆ ಇಲ್ಲಿ ಕ್ಯಾಶ್ಯೂ ನಟ್ಸ್ ಕೂಡ ಹಾಕ್ಕೋಬೋದು, ನೆನೆಸಿ ಚೆನ್ನಾಗಿರುತ್ತೆ. ಇದು ಹಾಗೆ ಚೆನ್ನಾಗಿ 1-2 ನಿಮಿಷ ಮಿಕ್ಸ್ ಮಾಡಿ. ಇನ್ನೂ ಬೇಕಂದರೆ ಫ್ರಿಜ್ಜಲ್ಲಿ ಇಡಿ, ಇನ್ನೂ ಕೂಲಾಗಿ ಚೆನ್ನಾಗಿರುತ್ತೆ ಸಮ್ಮರಿಗೆ. ನೋಡಿ, ಇವಾಗ ಫ್ರೂಟ್ ಕಸ್ಟರ್ಡ್ ರೆಡಿಯಾಗಿದೆ ಫ್ರೆಂಡ್ಸ್. ತುಂಬ ಈಸಿ ಹಾಗೂ ಸಿಂಪಲ್ ಕ್ವಿಕ್ಕಾಗಿ ಮಾಡುವ ರೆಸಿಪಿ. ಒಂದು ಅರ್ಧ ಲೀಟ್ರ್ ಹಾಲಿದ್ದು ಯಾವುದಾದ್ರೂ 2 ಫ್ರೂಟ್ಸ್ ಇದ್ದರೆ ಸಾಕು, ತುಂಬ ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಟೇಸ್ಟಿಯಾದ ಫ್ರೂಟ್ ಸಲಾಡ್ ರೆಡಿ. ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಒತ್ತಿದರೆ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಫ್ರೆಂಡ್ಸ್. ನಿಮ್ಮ ಕಡೆ ಮಿಲ್ಕ್ ಮೇಡ್ ಇಲ್ಲ ಅಂದರೂ ಕೂಡ ಹಾಗೆ ಕಸ್ಟರ್ಡ್ ಪೌಡ್ರ್ ಇದ್ದರೆ ಹಾಗೆ ಕೂಡ ಮಾಡ್ಕೋಬೋದು. ಮಿಲ್ಕ್ ಮೇಡ್ ಹಾಕಿದರೆ ಅದು ಒಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ಈ ಥರದಲ್ಲಿ ಟ್ರೈ ಮಾಡಿ. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.